ಎಲ್ಲ ಖಾಸಗಿ ವಾಹನಗಳನ್ನು ದಯವಿಟ್ಟು ಕೂಡಲೇ ಪರಿಶೀಲನೆ ಮಾಡಬೇಕು. ಆಮೇಲೆ ಶಾಲಾ ವಾಹನಗಳನ್ನ ದಯವಿಟ್ಟು ಕೂಡಲೇ ಪರಿಶೀಲನೆ ಮಾಡಬೇಕು. ಏನು ಗಾಡಿ ಫಿಟ್ನೆಸ್ ಇದೆಯಾ ಇಲ್ವಾ ಅಂತ ನೋಡಿ ರಸ್ತೆ ಮೇಲೆ ಬಿಡಬೇಕಾಗುತ್ತೆ. ಅದು ಬಿಡದೇ ಇರೋ ಕಾರಣ ನೋಡ್ರಿ, ಈಗ ಲಾರಿಗಳು ಹೋಗ್ತಾ ಇದ್ದಾವೆ, ಸುಮಾರು 30-35 ಟನ್ ಹೋಗುತ್ತೆ ಒಂದು ಲಾರಿಯಲ್ಲಿ. ಅದು ಕೆಪಾಸಿಟಿ ಇರೋದು 18ರಿಂದ 16 ಟನ್ನು ಅಷ್ಟೇ. ಕೇಳಿದಾಗ ಏನೋ ಒಂದು ಗಾಡಿಗೆ ಅವರು ಏನೋ ಒಂದು ಬೆಲೆ ಕಟ್ಕೊಂಡು ಕಾಸು ತಗೊಂಡು ಕಳಿಸ್ತಾ ಇದ್ದಾರೆ ಅನ್ನೋ ಒಂದು ನಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ಒಂದೊಂದು ಶಾಲಾ ವಾಹನಗಳನ್ನು ಪರಿಶೀಲನೆ ಮಾಡಿದಾಗ, ಮಕ್ಕಳು ಓಡಾಡೋ ಅಂಥ ವಾಹನಗಳು ಅದನ್ನು ಪರಿಶೀಲನೆ ಮಾಡಿದಾಗ ವಾಹನ ಸರಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. RTO ಅಧಿಕಾರಿಗಳು ಏನು ಆಫೀಸಲ್ಲಿ ಕುತ್ಕೊಬಿಟ್ಟು DLಗಳು LLಗಳು ಇದಕ್ಕೆ ಸೀಮಿತ ಇಡಬಾರ್ದು. ಅಲ್ಲಿ ಅತಿ ಹೆಚ್ಚು ದಳ್ಳಾಳಿಗಳು ಅವ್ರದ್ದೇ ಆಫೀಸ್ ಆಗಿಬಿಟ್ಟಿದೆ. RTO ಆಫೀಸು ಅವ್ರದ್ದೇ ಆಗ್ಬಿಟ್ಟಿದೆ. ಸೀಲು ಸಮೇತ ದಲ್ಲಾಳಿಗಳಾಗ್ತಾರೆ. ನಾವು ನೋಡಿದ್ದೀವಿ, ಸೀಲು ಸಮೇತ ಏನಿದ್ರು ಇವ್ರು ಸೈನ್ ಹಾಕೋದು ಇಷ್ಟಕ್ಕೆ ಸೀಮಿತ ಇಟ್ಕೊಂಡಿದ್ದಾರೆ. ಏನು ಮನೆವರೆಗೂ ತಗೊಂಡೋಗಿ ದುಡ್ಡು ಕೊಟ್ಟರೆ ಇವರು ಅದಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ. ಸುಮಾರು ಇಲ್ಲಿ 35ರಿಂದ 40 ಖಾಸಗಿ ವಾಹನಗಳಿದ್ದಾವೆ. ಅದನ್ನು ಕೂಡಲೇ ಪರಿಶೀಲನೆ ಮಾಡಬೇಕು, ಬೀದಿಗಿಳಿದು ಪರಿಶೀಲನೆ ಮಾಡಬೇಕು. ಸಪೋರ್ಟಿಂಗ್ ಬೇಕಂದ್ರೆ ಪೊಲೀಸ್ ಅಧಿಕಾರಿಗಳನ್ನ ತಗೊಂಡು ಎಲ್ಲ ವಾಹನಗಳನ್ನ ಪರಿಶೀಲನೆ ಮಾಡಿ ನಿರಂತರವಾಗಿ ತಿಂಗಳಿಗೊಮ್ಮೆ ಆದರೂ ಪರಿಶೀಲನೆ ಮಾಡಿ ಗಾಡಿಗಳು ಬಿಡಬೇಕಾಗ್ತದೆ. ಯಾಕಂದರೆ ಸಾರ್ವಜನಿಕರು ಈ ರಸ್ತೆಯಲ್ಲಿ ಓಡಾಡೋದ್ರಿಂದ, ಶಾಲಾ ಕಾಲೇಜುಗಳು ಈ ಭಾಗದಲ್ಲಿ ಇರೋದ್ರಿಂದ ಅತಿ ಹೆಚ್ಚು ಸ್ಪೀಡ್ ವೇಗ 100-120 ಹೋಗುತ್ತೆ. ಆ ವೇಗನ ಕಡಿಮೆ ಮಾಡ್ಕೋಬೇಕು. ಇಲ್ಲದಿದ್ದರೆ ನಾವು ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿರಂತರವಾಗಿ RTO ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇಲ್ಲ ಅವರು ಆದಷ್ಟು ಬೇಗ ಈ ಖಾಸಗಿ ವಾಹನಗಳನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಡೋರ್ ಇದು ಯಾವ ರೀತಿ ಕಿತ್ತೋಗಿದೆ, ಇದಕ್ಕೆ ದಾರದಿಂದ ನೋಡ್ರಿ, ಈ ದಾರ ಎಷ್ಟು ವರ್ಷಗಳಾಗಿರ್ಬೋದು ಕಟ್ಟಿ, ದಾರದಿಂದ ಎಮರ್ಜೆನ್ಸಿ ಡೋರ್ ಮಾಡಿರ್ತಾರೆ. ಆಮೇಲೆ ನೋಡ್ರಿ, ಈ ವಾಹನ ಎಲ್ಲಿದೆ ಅಂದರೆ, ಈ ಪರಿಸ್ಥಿತಿಯಲ್ಲಿ ಆಕ್ಸಿಡೆಂಟ್ ಆಗಬೇಕಾದ್ರೆ ಅದು ಅತಿ ವೇಗ ಏನು ಸುಮಾರು 120ರಲ್ಲಿ ಬಂದು ಒಂದು ಕಾರಿಗೆ ಗುದ್ದಿ ಆಮೇಲೆ ಡಿವೈಡರ್ ಮೇಲೆ ಹೋಗಿ ಈ ಪರಿಸ್ಥಿತಿಗೆ ಈ ವಾಹನ ಬಂದಿದೆ ಅಂದರೆ, ಇದರಲ್ಲಿರೋ ಶಾಲಾ ಕಾಲೇಜ್ ಮಕ್ಕಳು ಮತ್ತು ವೃದ್ಧರು ಮತ್ತು ಸಾರ್ವಜನಿಕರು ಏನಾಗಬೇಕು, ಆಚೆ ಬಂದು ಮಕ್ಕಳು ಬಿದ್ದಿದ್ದಾರೆ ಇದರಿಂದ. ಇದು ತುಂಬ ಹೀನಾಯವಾದ ಘಟನೆ. ನೋಡ್ರಿ, ಈ ವಾಹನ ನೋಡ್ರಿ, ತುಕ್ಕಿಡ್ದೋಗಿದೆ, ಎಲ್ಲ ಕ್ಲೀನಾಗಿ ತುಕ್ಕಿಡ್ದೋಗಿದೆ. ಉದುರೋಗ ಅಂತ ವಾಹನಕ್ಕೆ ಫಿಟ್ನೆಸ್ ಪರ್ಮಿಟ್ ಕೊಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೆ ಕೊಟ್ಟಿದ್ದಾರೋ RTO ಅಧಿಕಾರಿಗಳು ದಯವಿಟ್ಟು ಇದ್ರ ವಿಚಾರವಾಗಿ ಗಮನಕ್ಕೆ ತರಬೇಕು, ಸಾರ್ವಜನಿಕರ ಗಮನಕ್ಕೆ ತರಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅವ್ರ ಗಮನಕ್ಕೂ ಏನು ಎಚ್ಚರಗೊಳ್ಳಿಲ್ಲ ಅಂದರೆ ಮೊನ್ನೆ ಏನು ನಮ್ಮ ಸಾರಿಗೆ ಮಂತ್ರಿಗಳ ಗಮನಕ್ಕೂ ನಾವು ತರೋದಕ್ಕೆ, ಆಮೇಲೆ ಏನು ನಮ್ಮ RTO ಕಮಿಷನರ್ ಗಮನಕ್ಕೂ ತರ್ತೀವಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀವಿ. ಹೋಗೋ ಹೊತ್ತಿಗೆ ಈ ತಿಂಗಳಿಗೆ 1-2 ಆಕ್ಸಿಡೆಂಟ್ ಆಗ್ತಾನೆ ಇದೆ, ಒಬ್ಬರೋ ಪ್ರಾಣ ಕಳ್ಕೊಳ್ತಾನೆ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ RTO ಅಧಿಕಾರಿಗಳಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ತುಂಬ ನೋವಾಗುತ್ತೆ. RTO ಇಷ್ಟು ಕೆಳಮಟ್ಟಕ್ಕೆ ಇಳುತ್ತೆ, RTO ಅಧಿಕಾರಿಗಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ಯಾವುದೇ ಒಂದು ನಾವು ಅಂದ್ಕೊಳ್ಳಲಿಲ್ಲ. ಈ KGF RTO ಅಧಿಕಾರಿಗಳು ಅಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ನಾವು ಒಂದು ಎಚ್ಚರಿಕೆಯನ್ನು RTO ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೀವು ಕೂಡಲೇ ಎಲ್ಲ ಪರಿಶೀಲನೆ ಮಾಡಿ ರಸ್ತೆಗೆ ಬಿಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.